ಒಂದು ಪೆನ್ ಡ್ರೈವ್ ಕೂಡ ಸಿಕ್ಕಿದೆ. ಆ ಪೆನ್ ಡ್ರೈವ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನದು ಪೆನ್ ಡ್ರೈವ್? ಅದು ಒಂದು ಪೆನ್ ಡ್ರೈವ್ ಬಗ್ಗೆ ಸದ್ಯ ಕುತೂಹಲ ಕೆರಳಿದೆ. ಪ್ರಜ್ವಲ್ ವೆರಾಕ್ನಲ್ಲಿ ಸ್ಯಾಂಡ್ ಡಿಸ್ಕ್ ಪೆನ್ ಡ್ರೈವ್ ಪತ್ತೆಯಾಗಿದೆ. ಪೆನ್ ಡ್ರೈವ್ ನಂದು ಅಂತ ಸಹ ಕೈದಿ ಪ್ರತಾಪ್ ರೈ ಹೇಳ್ತಿದ್ದಾನೆ. ಆದ್ರೆ ಆ ಪೆನ್ ಡ್ರೈವ್ ಅಲ್ಲಿ ತಂದಿದ್ಯಾಕೆ? ತಂದಿದ್ ಹೇಗೆ? ಪೆನ್ ಡ್ರೈವ್ ಹಿಂದಿನ ರಹಸ್ಯ ಏನು? ಅದನ್ನ ಯಾವ ರೀತಿ ಬಳಕೆ ಮಾಡ್ತಾ ಇದ್ರು? ಎಲ್ಲಿ ಯೂಸ್ ಮಾಡ್ತಾ ಇದ್ರು ಪೆನ್ ಡ್ರೈವ್ ನ? ಸುಮ್ನೆ ಪೆನ್ ಡ್ರೈವ್ ತಗೊಂಬಂದ್ ಜೈಲಲ್ಲಿ ಇಟ್ಟಿದ್ರಾ? ಎಲ್ಲೋ ಒಂದ್ ಕಡೆ ಅದನ್ನ ಹಾಕಿ ಏನೋ ನೋಡ್ಬೇಕಲ್ಲ, ಹೇಗೋ ಅದನ್ನ ಬಳಕೆ ಮಾಡ್ಬೇಕಲ್ಲ. ಹೆಂಗ್ ಬಳಕೆ ಮಾಡ್ತಾ ಇದ್ರು? ಬಳಕೆ ಮಾಡೋದಕ್ಕೆ ಯಾರು ಸಹಾಯ ಮಾಡ್ತಾ ಇದ್ರು? ಪರಪ್ಪನ ಅಗ್ರಹಾರ ಜೈಲಿನ ಸಿಬ್ಬಂದಿಯ ಸಹಾಯ ಇಲ್ಲದೆ, ನೆರವಿಲ್ಲದೆ ಅದನ್ನ ಬಳಕೆ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಬಳಕೆ ಮಾಡೋದಕ್ಕೆಲ್ಲ ಒಂದು ಫೋನು, ಒಂದು ಚಾರ್ಜರು ಅಥವಾ ಯಾವುದೇ ವಸ್ತು ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಎಂಟ್ರಿ ಆಗಬೇಕು ಅಂತಂದ್ರೆ ಆ ಜೈಲಿನಲ್ಲಿರುವಂತಹ ಸಿಬ್ಬಂದಿಯೇ ಸಹಕಾರವನ್ನ ನೀಡಬೇಕು. ಆ ಸಹಕಾರ ನೀಡಿದಂತಹ ಕಾರಣಕ್ಕಾಗಿನೇ ಐಟಮ್ಸ್ಗಳು ಒಳಗಡೆ ಬರೋದು. ಇಲ್ಲ ಅಂತಂದ್ರೆ ಭದ್ರತಾ ಸಿಬ್ಬಂದಿಯ ಕಣ್ತಪ್ಪಿಸಿ ಐಟಮ್ಗಳನ್ನ ಒಳಗಡೆ ತರೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈಗ ಈ ಸ್ಯಾಂಡ್ ಡಿಸ್ಕ್ ಪೆನ್ ಡ್ರೈವ್ ಏನಿದೆ, ಆ ಪೆನ್ ಡ್ರೈವ್ ಬರಾಕ್ನಲ್ಲಿ ಲಭ್ಯ ಆಗಿದ್ದು, ಅದನ್ನೂ ಕೂಡ ಅದು ನಂದು ಅಂತ ಸಹ ಕೈದಿ ಪ್ರತಾಪ್ ರೈ ಹೇಳಿದ್ದಾನೆ. ಆದ್ರೆ ಆ ಪೆನ್ ಡ್ರೈವ್ ನ ಆತ ಯಾಕೆ ಬಳಕೆ ಮಾಡ್ತಾ ಇದ್ದ? ಆ ಪೆನ್ ಡ್ರೈವ್ ನಲ್ಲಿ ಏನಿದೆ? ಯಾವ ವಿಚಾರವನ್ನ ಅದರಲ್ಲಿ ಅಡಗಿಡಿಸಿಡ್ಲಾಗಿದೆ? ಯಾರಿಗೆ ಸಂಬಂಧಪಟ್ಟಿದ್ದದು? ಇದೆಲ್ಲವೂ ಕೂಡ ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆ ಪೆನ್ ಡ್ರೈವ್ ನ ಮೂಲದ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಹೇಗ್ ಬಳಕೆ ಮಾಡೋದಕ್ಕೆ ಅವರು ಮುಂದಾಗಿದ್ರು ಅನ್ನೋದು ಕೂಡ ಇಲ್ಲಿ ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.